ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದಿ ಪರಪ್ಪನ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ದಿನದೂಡ್ತಾ ಇದ್ದಾರೆ. ದರ್ಶನ್ ಭೇಟಿಯಾಗಲು ಪ್ರತಿನಿತ್ಯ ಹಲವು ಸಿನಿಮಾ ಸೆಲೆಬ್ರಿಟಿಗಳು, ಕೆಲ ರಾಜಕಾರಣಿಗಳು, ಆತ್ಮೀಯರು ಬಂದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ದರ್ಶನ್ ರನ್ನ ಭೇಟಿಯಾಗಲು ಸಾಧ್ಯ ಆಗ್ತಾ ಇಲ್ಲ. ಆಯ್ದ ಕೆಲವರನ್ನಷ್ಟೇ ದರ್ಶನ್ ಭೇಟಿ ಆಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ವಿಶೇಷ ಸೆಲ್ನಲ್ಲಿರುವಂತಹ ದರ್ಶನ್ಗೆ ಯಾರನ್ನ ಭೇಟಿಯಾಗಲು ಅವಕಾಶ ಇಲ್ಲ. ಆದ್ರೆ ಸಿದ್ದಾರೂಢ ಎಂಬ ಮಾಜಿ ಕೈದಿ ತಾವು ದರ್ಶನ್ ರನ್ನ ಭೇಟಿಯಾಗಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಈತನಿಗೆ ಈಗ ಪೊಲೀಸ್ ಇಲಾಖೆ ನೋಟಿಸ್ ಅನ್ನ ನೀಡಿದೆ. ಸಿದ್ದಾರೂಢ ಎಂಬಾತ ಮಾಧ್ಯಮಗಳಿಗೆ, ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ನೀಡಿ ತಾವು ದರ್ಶನ್ ರನ್ನ ಭೇಟಿಯಾಗಿದ್ದು, ದರ್ಶನ್ಗೆ ಯೋಗ ಹೇಳಿಕೊಟ್ಟೆ, ಧ್ಯಾನ ಹೇಳಿಕೊಟ್ಟೆ, ದರ್ಶನ್ ಜೊತೆಗೆ ಹಲವು ಸಮಯ ಮಾತನಾಡಿದ್ದೇನೆ ಅಂತೆಲ್ಲ ಹೇಳಿಕೊಂಡಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಇದನ್ನ ಅಲ್ಲಗಳೆದಿದ್ದು ದರ್ಶನ್ ರನ್ನ ಸಿದ್ದಾರೂಢ ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ. ಇದೀಗ ಪೊಲೀಸ್ ಇಲಾಖೆಯು ಸಿದ್ದಾರೂಢಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಪೈರಸಿಯಲ್ಲಿ ಪಂಟರಂದುಕೊಂಡಿದ್ದ ತಮಿಳ್ ರಾಕರ್ಸ್ ವೆಬ್ಸೈಟ್ನ ಅಡ್ಮಿನ್ ಅನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕರಿನೆರಳಾಗಿ ಕಾಡುವ ತಮಿಳ್ ರಾಕರ್ಸ್ ಹೆಚ್ಚಿನ ನಿರ್ಮಾಪಕರಿಗೆ ದೊಡ್ಡ ತಲೆನೋವಾಗಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಸಿನಿಮಾಗಳನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಹ್ಯಾಕ್ ಮಾಡಿ ಇವರು ವೆಬ್ಸೈಟ್ಗಳಲ್ಲಿ ಶೇರ್ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಪೈರಸ್ ಟ್ರೆಂಡ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಥಿಯೇಟರ್ನಲ್ಲಿ ಜನ ಕೂಡ ಬಾರದೆ ನಿರ್ಮಾಪಕರಿಗೆ ಇದರಿಂದ ಭಾರಿ ನಷ್ಟ ಉಂಟಾಗಿದೆ. ಹೀಗಾಗಿ ಬಹುತೇಕರು ಪೊಲೀಸ್ ಠಾಣೆಗೆ ಪೈರಸಿ ವಿರುದ್ಧ ದೂರುಗಳನ್ನ ನೀಡಿದ್ದಾರೆ. ಆದ್ರೆ ಈ ದೂರಿಗೆ ಇವತ್ತಿನವರೆಗೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿರಲಿಲ್ಲ. ತಮಿಳು ರಾಕರ್ಸ್ ಆರ್ಭಟ ಜೋರಾಗಿ ಇತ್ತು. ಆದ್ರೆ ಈಗ ತಮಿಳು ರಾಕರ್ಸ್ ವೆಬ್ಸೈಟ್ ಅಡ್ಮಿನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ತಿರುವನಂತಪುರಂನಲ್ಲಿರುವಂತಹ ಏರಿಯಾಸ್ ಥಿಯೇಟರ್ನಲ್ಲಿ ನಟ ಧನುಷ್ ಅಭಿನಯದ ರಾಯನ್ ಚಿತ್ರದ ರೆಕಾರ್ಡಿಂಗ್ ಮಾಡ್ತಾ ಇರುವಾಗ ತಮಿಳ್ ರಾಕರ್ಸ್ ಸೈಟ್ನ ಅಡ್ಮಿನ್ ಸ್ಟೀಫನ್ ರಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತ ಸ್ಟೀಫನ್ ರಾಜ್ನ ವಿಚಾರಣೆಯ ವೇಳೆ ಕೆಲವೊಂದು ರಹಸ್ಯ ಸಂಗತಿಗಳನ್ನ ಬಾಯ್ಬಿಟ್ಟಿದ್ದಾನೆ ಎಂಬುದು ವರದಿಯಾಗಿದೆ. ಈ ಮೂಲಕ ಸ್ಟೀಫನ್ 1 ವರ್ಷಗಳಿಂದ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ಮೊದಲಿಗೆ ಬರ್ತಾ ಇದ್ದಂತೆ. ಹಾಗೆ ಸೀಟಿನಲ್ಲಿ ಚಿಕ್ಕ ಕ್ಯಾಮೆರಾವನ್ನ ಅಳವಡಿಸಿ ಹೊಸ ಚಿತ್ರಗಳ ವಿಡಿಯೋ ತೆಗಿತಾ ಇದ್ದ ಅಂತ ಹೇಳಿದ್ದಾನೆ. 1 ವರ್ಷದಿಂದ ಹೊಸ ಚಿತ್ರಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಎಂದು ತನಿಖೆಯ ವೇಳೆ ಒಪ್ಪಿಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಚಿತ್ರವೊಂದಕ್ಕೆ 5,000 ರೂಪಾಯಿ ಕಮಿಷನ್ ಅನ್ನ ಪಡೆದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಎಂದು ಬಾಯ್ಬಿಟ್ಟಿದ್ದಾನೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನದೂಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡು ಪಟ್ಟದಗಿರಿಯ ಶೆಡ್ನಲ್ಲಿ ಮನಬಂದಂತೆ ಥಳಿಸಿ ಹತ್ಯೆ ಮಾಡಿದ ಆರೋಪ ನಟ ದರ್ಶನ್ ಮತ್ತು ಸಂಗಡಿಗರ ಮೇಲೆ ಇದೆ. ಇನ್ನು ಈ ಪ್ರಕರಣದ ನಂತರ ಶೆಡ್ ಅನ್ನೋದು ಬಹಳ ಟ್ರೆಂಡ್ ಆಗಿದೆ. ಅದನ್ನ ಸಿನಿಮಾವೊಂದು ತಮ್ಮ ಸಿನಿಮಾದ ಹಾಡಿಗೆ ಬಳಸಿಕೊಂಡಿದೆ. ನಟ ದರ್ಶನ್ ಅವರಿಗೆ ಸಿನಿಮಾ ರಂಗದಲ್ಲಿ ಅಪಾರ ಯಶಸ್ಸು, ಕೀರ್ತಿಯನ್ನ ತಂದುಕೊಟ್ಟಿದ್ದು ಮೆಜೆಸ್ಟಿಕ್ ಸಿನಿಮಾ. ಈ ಸಿನಿಮಾದಿಂದಲೇ ದರ್ಶನ್ ಅವರು ಹೀರೋ ಆಗಿ ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಂತರು. ಇದೀಗ ಈ ಸಿನಿಮಾದ ಸೀಕ್ವೆಲ್ ಬರ್ತಾ ಇದೆ. ಹೊಸಬರ ತಂಡವೊಂದು ಮೆಜೆಸ್ಟಿಕ್ 2 ಸಿನಿಮಾವನ್ನ ಮಾಡ್ತಾ ಇದೆ. ಸದ್ಯದಲ್ಲೇ ಈ ಚಿತ್ರದ ಐಟಮ್ ಸಾಂಗ್ ಒಂದರ ಶೂಟಿಂಗ್ ನಡೆದಿದ್ದು, ಶೆಡ್ಡಿಗೆ ಹೋಗೋಣ ಬಾ, ಕುಂಟೆಬಿಲ್ಲೆ ಆಡೋಣ ಬಾ ಎಂದು ಹಾಡು ಪ್ರಾರಂಭ ಆಗುತ್ತೆ. ಮಾಧ್ಯಮಗಳಲ್ಲಿ ಶೆಡ್ಡಿಗೆ ಹೋಗೋಣ ಬಾ, ಕುಂಟೆಬಿಲ್ಲೆ ಆಡೋಣ ಬಾ ಅನ್ನೋ ಸಾಲುಗಳು ಇತ್ತೀಚೆಗೆ ಸಾಕಷ್ಟು ವೈರಲ್ ಆಗಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಇಟ್ಟುಕೊಂಡು ಸಾವಿರಾರು ಮಂದಿ ರೀಲ್ಸ್ ಕೂಡ ಮಾಡಿದ್ರು. ಇದೀಗ ಇದನ್ನೇ ಇಟ್ಟುಕೊಂಡು ತಮ್ಮ ಸಿನಿಮಾಗೆ ಹಾಡು ಬರೆದುಕೊಂಡಿದೆ ಮೆಜೆಸ್ಟಿಕ್ 2 ತಂಡ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಮಾರ್ಟಿನ್. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗಿರುವ ಮಾರ್ಟಿನ್ ಸಿನಿಮಾ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ವಂಚನೆ ವಿಚಾರವಾಗಿ ಇದೀಗ ಮಾರ್ಟಿನ್ ಸಿನಿಮಾ ವಿವಾದದ ಕೇಂದ್ರ ಬಿಂದುವಾಗಿದೆ. ಡಿಜಿಟಲ್ ಟೆರೆನ್ ಎಂಬ ಸಂಸ್ಥೆಯ ವಿರುದ್ಧ ಮಾರ್ಟಿನ್ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿದ್ದಾರೆ. ಈ ಮಧ್ಯೆ ನಿರ್ದೇಶಕ ಎಪಿ ಅರ್ಜುನ್ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಆರೋಪಕ್ಕೆ ಇದೀಗ ವಕೀಲರ ಸಮೇತ ಸುದ್ದಿಗೋಷ್ಠಿಯನ್ನ ಕರೆದು ನಿರ್ದೇಶಕ ಎಪಿ ಅರ್ಜುನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ದ ಉದ್ದೇಶ ಏನಂದ್ರೆ, ಸತ್ಯ ರೆಡ್ಡಿ ನನ್ನ ಮೇಲೆ ಆರೋಪ ಮಾಡಿದ್ದಾನೆ. ಅದಕ್ಕೆ ಪೊಲೀಸರು ನಮ್ಮನ್ನೆಲ್ಲ ವಿಚಾರಣೆಗೆ ಕರೆದಿದ್ರು. ನನ್ನ ಮೇಲೆ ಯಾಕೆ ಆರೋಪ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಮೇಲೆ ಮಾಡಿರುವ ಆರೋಪ ಸುಳ್ಳು
ಎಂದು ಗೊತ್ತಾಗಿದೆ. ನನಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದರೆ ನಾನು ಅದನ್ನ ಪ್ರೂವ್ ಮಾಡಬೇಕಿತ್ತಲ್ವಾ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಮುಂದೆ ಅರ್ಜುನ್ ಪ್ರಶ್ನೆ ಮಾಡಿದ್ದಾರೆ. ಸತ್ಯ ರೆಡ್ಡಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಓಡೋಗಿದ್ದ. ಈ ತಿಂಗಳು ಅವನನ್ನ ಹೈದರಾಬಾದಿಂದ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಬಂದಿದ್ದಾರೆ. ಅವನು ನಮಗೆ ಮಾತ್ರ ಅಲ್ಲ, ಹಲವು ಸಿನಿಮಾಗಳಿಗೆ ಮೋಸ ಮಾಡಿದ್ದಾನೆ ಎಂದಿದ್ದಾರೆ ಎಪಿ ಅರ್ಜುನ್. ತರುಣ್ ಸುಧೀರ್ ಪಾಲಿಗೆ ದರ್ಶನ್ ಅಣ್ಣ. ದರ್ಶನ್ ಮೇಲೆ ತರುಣ್ ಸುಧೀರ್ಗೆ ಅಪಾರ ಪ್ರೀತಿ ಗೌರವ ಇದೆ. ಆದರೆ ದುರದೃಷ್ಟವಶಾತ್ ತರುಣ್ ಸುಧೀರ್ ಮದುವೆ ಸಮಯದಲ್ಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ. ತಮ್ಮ ಮದುವೆಯ ಮೊದಲ ಇನ್ವಿಟೇಷನ್ ಕಾರ್ಡ್ ಅನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದಾರೆ ತರುಣ್ ಸುಧೀರ್. ಕನ್ನಡ ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ತಮ್ಮ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಲಿದ್ದಾರೆ. ಕನ್ನಡದ ನಟಿ ಸೋನಲ್ ಮಂತೆರೋ ಅವರನ್ನ ತರುಣ್ ಸುಧೀರ್ ಮದುವೆಯಾಗಲಿದ್ದಾರೆ. ಆಗಸ್ಟ್ 10 ಮತ್ತು 11ರಂದು ಬೆಂಗಳೂರಿನಲ್ಲಿ ತರುಣ್ ಸುಧೀರ್ ಮತ್ತು ಸೋನಲ್ ಮಂತೆರೋ ವಿವಾಹ ಮಹೋತ್ಸವ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಡೆಯಲಿಕ್ಕಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ತರುಣ್ ಸುಧೀರ್ ಅತಿ ಆಪ್ತ. ದರ್ಶನ್ಗಾಗಿ ರಾಬರ್ಟ್ ಮತ್ತು ಕಾಟೇರ ಚಿತ್ರಗಳನ್ನ ನಿರ್ದೇಶನ ಮಾಡಿದವರು ತರುಣ್ ಸುಧೀರ್. ದರ್ಶನ್ಗೆ ತರುಣ್ ಸುಧೀರ್ ಅಣ್ಣನ ಸ್ಥಾನವನ್ನ ಕೊಟ್ಟಿದ್ದಾರೆ. ದರ್ಶನ್ ನ್ಯಾಯಾಂಗ ಬಂಧನಕ್ಕೆ ಒಳಗಾದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ತರುಣ್ ಸುಧೀರ್ ಭೇಟಿಯಾಗಿದ್ರು. ತಮ್ಮ ಮದುವೆಯ ವಿಚಾರವನ್ನ ದರ್ಶನ್ಗೆ ತರುಣ್ ಸುಧೀರ್ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಮದುವೆ ದಿನಾಂಕವನ್ನ ಮುಂದಕ್ಕೆ ಹಾಕಬೇಡ ಅಂತ ದರ್ಶನ್ ಹೇಳಿರುವುದಾಗಿ ತರುಣ್ ಸುಧೀರ್ ತಿಳಿಸಿದ್ದಾರೆ. ಅದರಂತೆ ನಿಗದಿಯಾಗಿರುವ ದಿನವನ್ನ ಆಗಸ್ಟ್ 11ರಂದೇ ತರುಣ್ ಸುಧೀರ್ ಹೊಸ ಜೀವನಕ್ಕೆ ಕಾಲಿಡ್ಲಿಕ್ಕಿದ್ದಾರೆ. ತಮ್ಮ ಮದುವೆಯ ಆಹ್ವಾನ ಪತ್ರಿಕೆಯನ್ನ ಮೊದಲು ಕೊಟ್ಟಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ. ಮೊದಲ ಇನ್ವಿಟೇಷನ್ ಅನ್ನ ವಿಜಯಲಕ್ಷ್ಮಿಗೆ ಕೊಟ್ಟು ಅನಂತರ ಮದುವೆಯ ಕರೆಯೋಲೆಯನ್ನ ಮಿಕ್ಕವರಿಗೆ ಕೊಡಲು ಆರಂಭಿಸಿದ್ದೇನೆ ಅಂತ ಹೇಳಿದ್ದಾರೆ ತರುಣ್ ಸುಧೀರ್. ಜೈಲಿನಲ್ಲಿ ದರ್ಶನ್ ಅವರಿಗೆ ಲಗ್ನ ಪತ್ರಿಕೆ ಕೊಡೋದು ಸರಿಯಾಗೋಲ್ಲ, ಆದರೆ ಮನೆಗೆ ಹೋಗಿ ಕೊಟ್ಟಿದ್ದೇನೆ. ವಿಜಯಲಕ್ಷ್ಮಿ ಅತ್ತಿಗೆಗೆ ಲಗ್ನ ಪತ್ರಿಕೆ ಕೊಟ್ಟು ಬಂದೆ. ನಾನು ಮೊದಲ ಕಾರ್ಡ್ ಕೊಟ್ಟಿದ್ದು ಅವರಿಗೆ, ಅಲ್ಲಿಂದಲೇ ಶುರು ಮಾಡಿದ್ದು ಎಂದಿದ್ದಾರೆ ತರುಣ್ ಸುಧೀರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.